ಬೆಂಗಳೂರು ಬರಕ್ಕೆ ಒಂದು ಕನಿಷ್ಠವಾಗಿ ಇಷ್ಟು ಒಂದು ಮೊತ್ತ ಬೇಕು ಅಂತ ಮನಸ್ಸಲ್ಲಿ ಇದ್ದಿರ್ಬೇಕಲ್ಲ? ಹೌದು ಸರ್, ಹೌದು. ಎಷ್ಟು ಬೇಕಾಗಿತ್ತು ಆ ಟೈಮಲ್ಲಿ ಸರ್ ಆವಾಗ ಬೀದರ್ನಿಂದ ಬೆಂಗಳೂರಿಗೆ 31 ರೂಪಾಯಿ 50 ಪೈಸೆ ಇತ್ತು ಸರ್. ನಿಮ್ಮ ಹತ್ರ ದುಡ್ಡು ಇತ್ತಾ? ಇಲ್ಲ, ಇದ್ದಿಲ್ಲ. ಹೇಗೆ ಸಂಪಾದಿಸಿದ್ರಿ? ಏನಾಯ್ತು ಅವಾಗ? ಏನು ಸರ್, ಅವಾಗ ಏನ್ ಮಾಡ್ದೆ, ನಮ್ಮ ಮನೇಲಿ ನಮ್ಮ ತಾಯಿ ಸ್ವಲ್ಪ ಈ ಕಡಲೆಬೇಳೆ ಇದು ಮಾಡಿ ಏನೇನೋ ಮಾಡಿ ಸ್ವಲ್ಪ ಕೊಟ್ಟಿದ್ರು ಸರ್. ನನಗೇನಂದ್ರೆ 40 ರೂಪಾಯಿ ಸೇರಿಸ್ಬೇಕು. ನಾನು ಸೇರ್ದೆ 40 ರೂಪಾಯಿ, 30 ರೂಪಾಯಿ ಸೇರ್ಬೇಕು. ಒಂದ್ ದಿವಸ ಆದ್ಮೇಲೆ 2 ರೂಪಾಯಿ ಕಮ್ಮಿ ಆಗ್ಬೇಕು. ಮಧ್ಯೆ ಏನೋ ಗ್ಯಾಪ್, ನೀವು ಸೇರಿಲ್ಲ ದುಡ್ಡು. ನಮ್ಮ ಸೋದರ ಮಾವರು ಅವಾಗ ಸಿಂಧನೂರಿನಲ್ಲಿ ಇದ್ರು ಸರ್, ಅವ್ರು ಆಫೀಸರ್ಸ್ SMS ಅಂತ ಹೇಳಿ. ಅವ್ರು ನೆನಪು ಬಂದ್ಬಿಡ್ತು. ಅವ್ರು ನೆನಪು ಮಾಡ್ಕೊಂಡು ಏನು ಮಾಡಿ ಸರ್, ಅವಾಗ 20 ರೂಪಾಯಿನ ಹೆಂಗೋ ಮಾಡಿ ಸೇರಿಸಿ ಅಲ್ಲಿಂದ ನಾನು ಬಸ್ ಹತ್ತಿದೆ ಸರ್ ಸಿಂಧನೂರ್ವರೆಗೂ. ಅಲ್ಲಿ ಏನಾಗಿದೆ ಸರ್, ಅವತ್ತು ನಾವು ಮನೆಯಿಂದ ಹೋಗ್ಬೇಕಾದ್ರೆ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಏನೂ ಇಲ್ಲ. ಹೆಂಗಂದ್ರೆ ದುಡ್ಡು ಸಿಕ್ಕಿದೆ ಸರ್. ನಮ್ಮ ತಾಯಿ ಹೆಂಗೋ ಹೋಗ್ತೀಯಾ, ಊಟಕ್ಕೇನಿಲ್ಲ, ಬಿಡೋಮ್ಮ ಹೆಂಗೋ ಹೋಗ್ತೀನಿ ಬಿಡುವ ಸರ್. ಬಸ್ಸಲ್ಲಿ ಕೂತ್ಕೊಂಡೆ ಸರ್. ಎಲ್ಲೋ ಒಂದ್ ಕಡೆ ಬಸ್ ನಿಂತಿತ್ತು. ಎಷ್ಟು ಟಿಕೆಟ್ ಇತ್ತು ಅಷ್ಟು ಹೋಗಿದೆ. ಜೇಬಲ್ಲಿ ಒಂದು 10 ಪೈಸನೂ ಇಲ್ಲ. ಅವ್ ಯಾರೊಬ್ಬರು ಪಕ್ಕದಲ್ಲಿ ಕುಂತಿದ್ರು. ಏನ್ರಿ, ಏನು ನಾಟಕದವ್ರು ಏನ್ರಿ? ಹ್ಞೂ ಸರ್ ಅಂದ್ರು. ಬರ್ರಿ ಊಟ ಮಾಡಿ ಬನ್ನಿ ಅಂತ ಕರೆದೆ. ಇಲ್ಲ ಬಿಡಿ ಸರ್, ನಾನು ಊಟ ಮಾಡೀನಿ ಸರ್, ಮಾಡ್ಕೊಂಡ್ ಬಂದ್ರೆ ಒಂದೇ ಸರಿ ಅಂದೆ. ಸ್ವಾಭಿಮಾನ ಹೆಂಗ್ ಕೇಳೋದು ಇವ್ರಿಗೆ? ಯಾರೋ ಪರಿಚಯ ಆಗ್ತದೆ ಸರ್ ಊಟದ ಕಡೆ ಅಂದ್ರೆ ಅದು ಒಂದು ಸ್ವಾಭಿಮಾನ. ಅವ್ರು ಎಲ್ಲರೂ ಬಸ್ಸಿನಿಂದ ಕೆಳಗೆ ಇಳಿದ್ರು ಸರ್. ನಾನು ನಮ್ಮ ಮಹಾದೇವ ನಂಬೋದು ನಂದು, ಏನು ಮಹದೇಶ್ವರ ಹಿಂಗೆ ಮಾಡ್ದಲ್ಲ, ಊಟಕ್ಕೂ ನಾನು ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ಬೇಕಾಗಿತ್ತಲ್ಲ ಅವ್ರ ಜೊತೆ, ಯಾಕೆ ನಾನು ಎಂತ ತಪ್ಪು ಮಾಡಿದೆ ಅಂತ ಹಿಂಗೆ ಮಾಡಿ ಹಿಂಗೆ ನೋಡ್ತೀನಿ ಸರ್. ಅಲ್ಲಿ ಆ ಸಿಗರೆಟ್ ಪ್ಯಾಕು ಏನೇನೋ ಬಟ್ ಅದರಲ್ಲಿ ಒಂದು 10 ರೂಪಾಯಿ ನೋಟು, 2 ರೂಪಾಯಿ ನೋಟು, 1 ರೂಪಾಯಿ ನೋಟು ಬಿದ್ದಿದೆ ಕೆಳಗಡೆ. ತಕ್ಕನ ಯಾರು ಇಲ್ಲ, ತಗೊಂಡು ಹೋಗಿ ನಾನು ಊಟಕ್ಕೆ ಹೋಗ್ಬಿಟ್ಟೆ ಸರ್. ಅಲ್ಲಿ ಊಟ ಮಾಡಿ ನಾನು ಅಲ್ಲಿಂದ ಸಿಂಧೂರು ಕೇಳಿದೆ ಬೆಳಿಗ್ಗೆ. ನಾನು ಅಲ್ಲಿ ಹೋದ್ಮೇಲೆ ನಮ್ಮ ಅವರಿಗೆಲ್ಲ ವಿಷಯ ಹೇಳಿದೆ, ಮಾವ ಹಿಂಗಿದೆ ಹೋಗ್ಬೇಕು. ಅವ್ರು ಹೇಳಪ್ಪ 4 ದಿವಸ ಇಟ್ಕೊಂಡು ಮತ್ತೆ ಅಲ್ಲಿಂದ ಕಾಸು ಕೊಟ್ಟರು. ಅಲ್ಲಿಂದ ನಾನು ಬೆಂಗಳೂರಿಗೆ ಬಂದೆ ಸರ್. ನಾನು ಬೆಂಗಳೂರಲ್ಲಿ ಯಾರಿದ್ರು ಅಂತ ನಿಮ್ಮ ಫ್ರೆಂಡ್ ಯಾರ ಇದ್ರ? ಇಲ್ಲಿ ಯಾವ ಏರಿಯಾದಲ್ಲಿ ಬಂದ್ರಿ ನೀವು? ಯಾರು ಇಲ್ಲ ಸರ್. ನನಗೇನೊಂದು ಸರ್, ನನಗೆ ಏನಂದ್ರೆ ಒಟ್ಟು ಮೇನ್ ಅಂದ್ರೆ ರಾಜ್ಕುಮಾರ್ ಅವ್ರ ಅಣ್ಣವ್ರು. ನಾನು 4ನೇ ಕ್ಲಾಸ್ ಓದಿದ್ರೆ, ಅಣ್ಣವ್ರು ಓದಿದ್ರೆ, ಹೆಂಗೋ ಮಾಡಿ ಕೈಕಾಲು ಹಿಡ್ಕೊಂಡ್ಬಿಟ್ಟು ಆ ಮಾಡಿದ್ರೆ ಬಂದೆ ಸರ್. ಅದ್ರ ಮುಂಚೆ ಏನಾಗಿತ್ತು ಅಂದ್ರೆ, ಪ್ರಜಾಮತದಲ್ಲಿ ಅಣ್ಣವ್ರ ಅಡ್ರೆಸ್ಸು, ವಿಷ್ಣುವರ್ಧನ್ ಅವ್ರ ಅಡ್ರೆಸ್ಸು, ರಜನಿಕಾಂತ್ ಅವ್ರ ಅಡ್ರೆಸ್ ಯಾರು ಕೇಳಿದ್ರು ಅಭಿಮಾನಿ. ಅಲ್ಲ ಒಂದೇ ಬುಕ್ಕಲ್ಲಿ 3 ಜನ ಅಡ್ರೆಸ್ ಇತ್ತು ನನಗೆ. ನಂದು ಅದು ಒಂದು ಧೈರ್ಯ. ರಜನಿಕಾಂತ್ ಅವ್ರದ್ದು ಹನುಮಂತ ನಗರದಲ್ಲಿ, ವಿಷ್ಣು ಸರ್ದು ಜಯನಗರ, ಅಣ್ಣವ್ರದ್ದು ಚೆನ್ನೈ ಮಡ್ರಾಸ್. ಸೀದಾ ಸರ್ ಫಸ್ಟ್ ಬಂದು ನಾನು ಬೆಂಗಳೂರು ಇಳಿದೆ. ಫಸ್ಟ್ ಹೋಗಿದ್ದೆ ನಾನು ರಜನಿಕಾಂತ್ ಅವ್ರ ಮನೆಗೆ. ಅದು ನನಗೆ ಮರಾಠಿ ಬರ್ತಿತ್ತು. ಯಾರೋ ಹೇಳಿದ್ರು, ರಜನಿಕಾಂತ್ ಅವ್ರ ಮಟ್ಟ ನೋಡಿ ಹಂಗೆ ಗಿಟ್ಟಿಸ್ಕೋ ಏನೇನೋ ಹಿಂದೆ ಹೇಳಿದ್ರು. ಹೋದೆ. ರಾಮ್ ಅಕ್ಕ ಅಂದಿದ್ರೆ, ನಮಸ್ಕಾರ ಅಕ್ಕ. ಯಾರಪ್ಪ ನೀನು? ಅಕ್ಕ ನಾನು ಈ ನಾಟಕ. ಏನು? ಅಣ್ಣವ್ರು ಎಲ್ಲಿಗೆ ಹೋದ್ರೆ? ಮಡ್ರಾಸ್ ಶೂಟಿಂಗ್ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅಲ್ಲಿಂದ ಅಡ್ರೆಸ್ ನೋಡ್ಕೊಂಡು ಸೀದಾ ಮತ್ತೆ ವಿಷ್ಣು ಸರ್ ಮನೆಗೆ ಹೋದೆ. ಸರ್ ಇನ್ನೇನು ಹೋಗ್ಬೇಕು, ಮಾತಾಡ್ಬೇಕು, ಕೆಲಸ ವೈ ಅಂತದು ಕಾರ್ ಪಾಸ್ ಆಗೋಯ್ತು. ಎಂತ ಇನ್ನೊಂದು 5 ನಿಮಿಷ ಬಿಟ್ಟು ಬರಬಾರ್ದಾಗಿತ್ತ ನಾನು ಅಂತ ಹೋಯ್ತು. ಸರಿ ಅಂತೇಳಿ ಅವತ್ತು ಸಾಯಂಕಾಲದಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಓಡಾಡಕ್ಕೆ ಹೋದೆ ಸರ್. ಅಲ್ಲಿ ಏನೈತೆ ಅಲ್ಸೂರಲ್ಲಿ ಇದಿಲ್ಲ ಸರ್, ಮಿಲಿಟರಿ ಏರಿಯಾ ಸರ್. ಹಿಂಗೆ ಹಂಗೆ ನೋಡ್ಕೊಂಡು ಹುಚ್ಚರು ಹಂಗೆ ನೋಡ್ಕೊಂಡು ಹೋಗಿನಿ. ಹೋಗಿ ಮಿಲಿಟರಿ ಏರಿಯಾಗೆ ಹೋಗಿ ಸರ್. ಒಬ್ರು ಬಂದು ಕಿಟ್ಬಿಟ್ಟ ಎದೆಗೆ. ಅಂದ, ಇಲ್ಲ ನಾನು ಕಳ್ಳಲ್ಲ. ಅವ್ರು ತಮಿಳು ಏನೇನು ಸಾಬ್ ಮೈ ಚೋರ್ ನೈ ಕಲಾಕಾರ ಅಂದೆ. ಕಲಾಕಾರ ಸರ್ ಬರೀ ನಾನು ಹೊಡಿತಾನೆ ಭಯ, ಬರೀ ಖಾಲಿ ಬಿದ್ದುಬಿಟ್ಟೆ. ಹೋಗಿ ಬಿಟ್ಟಿದ್ದು ಹೋಗೋದು. ಅಲ್ಲಿ ಮಾಡಿದ ಎಲ್ಲೆಲ್ಲ ಓಡಾಡಿ ಅಲ್ಸೂರು ಎಲ್ಲ ಓಡಾಡಿ ಸಾಯಂಕಾಲ ಮಡ್ರಾಸು ಬಸ್ ಹತ್ತಿದೆ ಸರ್. 16 ರೂಪಾಯಿ ಇತ್ತು ಅವಾಗ. ಯಾವಾಗ ಅಂದ್ರೆ ತಾಯಿಗೆ ತಕ್ಕಮ್ಮ ಶೂಟಿಂಗ್ ನಡೀತಾ ಇತ್ತು ಅಣ್ಣವ್ರು. ಆ ಸಮಯದಲ್ಲಿ ಅಡ್ರೆಸ್ ಇತ್ತು, ಹುಡ್ಕೊಂಡು ಹೋದೆ. ಅಲ್ಲಿ ಎಲ್ಲ ತಮಿಳು ನಾನು ಬರಲ್ಲ, ನಮ್ದು ಬೀದರು. ಆಮೇಲೆ ಹೋದ್ ಏನ್ ಮಾಡಿ ಹೆಂಗ್ ಮಾತಾಡ್ಸೋ ಇಲ್ಲಿ ನೋಡಿದ್ರೆ, ಇಲ್ಲಿ ಅಣ್ಣವ್ರ ಮನೆ ಹತ್ರ ಒಂದು ಗ್ಯಾರೇಜ್ ಇತ್ತು, ಕಾರ್ ಗ್ಯಾರೇಜ್ ನೋಡಿದೆ. ನೋಡಿದ ತಕ್ಷಣ ಅವರು, ಓ ನಮಸ್ತೆ ಸಾಬ್, ನಮಸ್ತೆ ಕಾವಾರೆ ಆಯ್ತು ಬೆಂಗಳೂರು वाले क्यों है इधर? राजकुमार साहब को देखना है. वो घर है, देखो वो सामने घर है. अभी गए 9:30 को गए, शाम को 5 बजे 6 बजे आते ಅಂದ್ರು. ಸರ್ ಹೆಂಗ್ ಮಾಡು ಸರ್, ಕೈಸ ಬೇಟು ಹೆಂಗ್ ಬೇಟು ಅಂದ್ರು. ಸರ್ ಊಟನೇ ಮಾಡಿಲ್ಲ ಸರ್. ಎಲ್ಲಿ ಬಂದು ಹೋಗ್ತಾರೋ, ಹೆಂಗೆ ಎಲ್ಲಿಂದ ಬಂದಿದ್ದೀನಿ ಅಂತೇಳಿ ಅಲ್ಲಿಂದ ಮಾವಿನಕಾಯಿ ಗುಡ್ಡೆ ಇತ್ತು ಸರ್. ಎಲ್ಲ ರೂಪಾಯಿಗೆ 10 ಮಾವಿನಕಾಯಿ, ಅರ್ಧ ಕೊಳ್ತಿದ್ದು, ಅರ್ಧ ಚೆನ್ನಾಗಿ ಅವೇ ಹಂಗೆ ತಿನ್ಕೊಂಡು ಹೆಂಗ ಮಾಡಿ ಕುಂತೆ. ಸಾಯಂಕಾಲ ಅಣ್ಣವ್ರು ಬಂದರು. ಆಯ್ದೇಕು ರಾಜ್ಕುಮಾರ್ ಸಾಬ್ ಆಯ್ದೇಕು ಅಂದ್ರು. ಹೋದೆ ಸರ್. ಅದು ಹೆಂಗಿದೆ, ಅಣ್ಣವ್ರ ಮನೆ ಬಾಗಿಲು ಹೀಗಿದೆ, ನಂದಿ ದಿಕ್ಕಿಗೆ. ನಾನು ಇಲ್ಲಿದ್ದೀನಿ. ಬಾಗಿಲ ಕಾರ್ ಹೋಯ್ತು, ಕಾರ್ ಹೋಗಿ ಇಳಿದ್ರು. ಅಣ್ಣವ್ರು ಇಳಿದು ಹಿಂಗೆ ಮೆಟ್ಲು ಹಿಂಗೆ ಬಂದು ಅವ್ರು ಒಳಗೆ ಹೋಗ್ಬೇಕು. ಇವ್ನು ಬಿಡ್ತಾ ಇಲ್ಲ. ನೋಡ್ರಿ, ಪೋಡ ಅಂತ. ನಾನು ಇನ್ನು ಬಂದ ಅಣ್ಣ ಅಂತ ಜೋರಕ್ಕೆ ಹೋದೆ. ಯಾರು? ಅಣ್ಣ ನಾನು ನಾಟಕ ಕಂಪ್ನಿ ಕಲಾವಿದ ಅಣ್ಣ, ಬೆಂಗಳೂರು ಬಿಡಿ ಅವ್ರನ್ನ ಅಂದರು. ಸರ್ ಎದ್ದು ಬಿದ್ದು ಹೋಗೋಣ ಖಾಲಿ ಬಿದ್ದೆ. ಹೇಳಿ ಹಾಗೆಲ್ಲ ಖಾಲಿ ಬೀಳಬಾರ್ದು ಅಂತ. ಏನು ಹೆಸರು ಹೇಳಿ ನಿಮ್ಮದು? ಅಣ್ಣ ನಾನು ವೈಜನಾಥ್. ಏನು ಮಾಡ್ತೀರ? ಅಣ್ಣ ನಾನು ನಾಟಕ ಕಂಪ್ನಿ ಪಾಠ ಮಾಡ್ತೀನಿ. ಏನು ಪಾಠ ಮಾಡ್ತೀರಾ? ಹಾಸ್ಯ. ಹಾಸ್ಯ ಮಾಡ್ತೀರಾ? ಹೇಳಿ ಸರ್. ನೀರು ಕೊಡಿದ್ರು, ಕಾಫಿ ಕೊಟ್ಟು ಎಲ್ಲ ಹೇಳಿದೆ. ಏನು ಬಂದಿದ್ದಿಲ್ಲ? ಅಣ್ಣ ನಾನು ನಿಮ್ಮ ಮನೇಲಿ ಇದ್ದು ಬಿಡ್ತೀನಿ ಅಣ್ಣ ನಾನು. ಕಲಾವಿದರು ಮನೇಲಿ ಇರಬಾರ್ದು, ಪಾಠ ಮಾಡಬೇಕು ಅನ್ನೋ. ಸರಿ ಎಲ್ಲ ವಿಷಯ ಹೇಳಿದೆ. ಸಿನಿಮಾದಲ್ಲಿ ಪಾಠ ಮಾಡ್ಬೇಕಾ? ಹೌದಣ್ಣ. ಇಲ್ಲ ನಿಮ್ಮ ಮನೇಲೇ ಇರ್ತೀನಿ ಅದು ಏನು ಹೇಳಬೇಕು ಗೊತ್ತಿಲ್ಲ. ನಮ್ಮಲ್ಲಿ ಇರಬೇಕು, ನಿಮ್ಗೆ ಕಾರ್ ಓಡ್ಸಕ್ಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ ಕಾರ್ ಓಡ್ಸಕ್ಕೆ ಬರ. ಸರಿ ಬೇಡ ಬಿಡಿ, ಇರಲಿ ಕೆಲಸ ಮಾಡಿ. ನೀವು ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತಾ ಇದೆ. ಒಂದು 5-6 ದಿವಸದಲ್ಲಿ ನಾವು ಕಂಟಿನ್ಯೂ ಸ್ಟುಡಿಯೋ ಬರ್ತೀವಿ, ಅಲ್ಲಿ ಬನ್ನಿ ನೀವು. ನನ್ನ ಹೆಸರು ಹೇಳಿ, ಯಾವುದೋ ಒಂದು ಪಾತ್ರ ಮಾಡಿ ಏನೋ ಒಂದು ನಿಮ್ಗೊಂದು ಇದು ಮಾಡೋಣ ಅಂದರು. ಸರಿ ಹೋದ್ರು. ನನಗೆ ರೊಕ್ಕ ದುಡ್ಡು ಸ್ವಲ್ಪ ಶಾರ್ಟೇಜ್ ಇತ್ತು ಬೆಂಗಳೂರು ಬರೋಕ್ಕೆ.
ಆಮೇಲೆ ನಾನು ಹಿಂಗೆ ಮಾಡ್ತಾ ಇದ್ದೆ, ಏನು ಅಂತ ಹೇಳಿ ಅಣ್ಣ ಬಸ್ ಚಾರ್ಜ್ ಇಲ್ಲ ಅದು. ಯಾರು ಬಸ್ ಚಾರ್ಜ್ ಅದು ಕೂಡ 30 ರೂಪಾಯಿ ಕೊಟ್ಟರು ಸರ್. 10 ರೂಪಾಯಿ ನೋಟು 30 ರೂಪಾಯಿ ಕೊಟ್ಟರು. ಸರಿ ನಾನು ತಗೊಂಡು ಬೆಂಗಳೂರಿಗೆ ಬಂದೆ. ಕಂಠೀರವ ಸ್ಟುಡಿಯೋ ಎಲ್ಲಿದೆ ಗೊತ್ತೇ ಇಲ್ಲ ಸರ್. ಸರಿ ಸಿಗಲಿಲ್ಲ, ಕೊನೆ ಬಂದು ಇನ್ನೇನು ಮಾಡೋದು ಅಂತ ಮತ್ತೆ ತಿರ್ಗಾ ಮತ್ತೆ ಊರಿಗೆ ಬಂದೆ ಸರ್. ಈಗ ಓವರ್ ನಿಮ್ ಜೀವನ ಹೇಗಿದೆ ಬ್ರದರ್ ಅವರೇ? ಖುಷಿಯಾಗಿದ್ದೀನಿ ಸರ್ ನಾನು. ಮೊದ್ಲಿಂದ ಕಷ್ಟ ಪಡ್ಕೊಂಡ್ ಬರ್ತಾ ಇದ್ರಿ, ಸರಿ ಆದಾಯ ಇರ್ಲಿಲ್ಲ ಅಂತ ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ. ಸುಧಾರಣೆ ಆಯ್ತಾ? ಏನಾಯ್ತು? ಇಲ್ಲ ಸರ್, ಈಗ ನಾನು ಒಂದೇನು ಹೇಳ್ತೀನಿ ಸರ್, ಈಗ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಆದ್ರೆ ಆರೋಗ್ಯದಿಂದ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಅದು ಮುಖ್ಯ, ಕರೆಕ್ಟ್. ಆದ್ರೆ ಯಾಕೆ ನಂಗೆ ಅದು ಇದೆ ಸರ್, ನನಗೆ ಒಂದು ಇಬ್ಬರು ಗುರುಗಳ ಆಶೀರ್ವಾದ ಆಗಿದೆ. ಒಂದು ಪುಟ್ಟರಾಜ್ ಗವಾಯಿಗಳು, ಒಂದು ನಮ್ಮ ಸ್ವಂತದಲ್ಲಿ ಒಬ್ಬರು ಶರಣ ಶಂಕರಲಿಂಗ ಮುತ್ಯ ಅಂತ ಹೇಳಿದ್ದಾರೆ. ನಿನ್ಗೇನು ಒಳ್ಳೇದಾಗುತ್ತೆ ಹೋಗು ಅಂದ್ರೆ ನನ್ಗದು, ನಾ ಕೆಲಸ ಮಾಡ್ತೀನಿ, ದುಡ್ಡು ಬರುತ್ತೆ, ಖರ್ಚು ಮಾಡ್ತೀನಿ. ಬಟ್ ನನ್ಗೆ ಇವತ್ತಿಗೂ ಸರ್ ಸೈಟ್ ಇಲ್ಲ ಅಂತ ಚಿಂತೆ ಇಲ್ಲ, ಮನೆ ಇಲ್ಲ ಅಂತ ಚಿಂತೆ ಇಲ್ಲ, ಕಾರ್ ಇಲ್ಲ ಅಂತ ಚಿಂತೆ ಇಲ್ಲ. ನಾ ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಚಿಂತೆ ಇಲ್ಲ. ನಾನು ಏನಂತೀನಿ ಅಂದ್ರೆ, ಇದು ಸಾಮಾಜಿಕವಾಗಿ ಒಂದು ವೇಳೆ ನಾನು ಹಣೆ ಬಾರ ಬ್ರಹ್ಮ ಹಂಗೆ ಬರ್ದಿದ್ರೆ ನಾನು ತಪ್ಸಕ್ಕಾಗತ್ತಾ? ಆಗಲ್ಲ. ನನಗೆ ಮನೆ ಕಟ್ಟಬೇಕಂತ ಆಸೆ ಇದೆ, ಆದ್ರೆ ಕೊರಗಿಲ್ಲ. ಸೂಪರ್, ಕೊರಗಿಲ್ಲ. ಬಹಳ ಅದ್ಭುತವಾದ ಮಾತು. ಪ್ರತಿಯೊಬ್ಬ ಮನುಷ್ಯನಿಗೂ 3 ಸ್ಟೇಜ್ ಅಲ್ಲಿ ಒಂದು ಒಳ್ಳೆ ಸ್ಟೇಜ್ ಬಂದೇ ಬರುತ್ತೆ. ಹೌದು. ನನ್ನ ಒಂದು ಅನಿಸಿಕೆ ಏನಂದ್ರೆ, ಬಾಲ್ಯ ತಂದೆ ತಾಯಿಗಳ ಮೇಲೆ ಹೋಗುತ್ತೆ, ಯೌವನ ಶಕ್ತಿ ಮೇಲೆ ಹೋಗುತ್ತೆ, ಈ ಕೊನೆ ಮುಪ್ಪಿದೆಲ್ಲ ಸರ್. ನಾನ್ ದೇವರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನನಗೆ ಬಾಲ್ಯನೂ ಸುಖ ಸಿಕ್ಕಿಲ್ಲ, ಯೌವನನೂ ಸುಖ ಸಿಕ್ಕಿಲ್ಲ. ನನ್ನ ಹಣೆ ಬರದಲ್ಲಿ ಏನಾರೋದು ಇದ್ರೆ ಮುಪ್ಪು ಕಾಲು ಕೊಡು. ಒಂದ್ ವೇಳೆ ಬ್ರಹ್ಮ ಬರ್ದಿಲ್ಲ ಅಂದ್ರೆ ನೀನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರಹಿಸಿದ್ರಿ ನೀವು ಲೈಫ್ ನ. ಬಹಳ ಖುಷಿ ಆಯ್ತು. ಇದೊಂದು ಆಟಿಟ್ಯೂಡ್ ಇದ್ಬಿಟ್ರೆ, ಕೊರಗಲ್ಲ ಅಂತ ಡಿಸೈಡ್ ಮಾಡ್ಬಿಟ್ರೆ ಅದಕ್ಕಿಂತ ದೊಡ್ಡ ಶಕ್ತಿ ಯಾವ್ದಿಲ್ಲ. ಅದ್ಭುತ, ರೈಟ್. ಅದೇ 3 ಪ್ರಶ್ನೆಗಳು ಎಲ್ಲಾ ಸಾಧಕರು ಕೇಳೋದೇ ಪ್ರಶ್ನೆ. ನೀವ್ ಯಾರಿಗಾರು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಯಾರಿಗೆ ಹೇಳ್ತೀರಿ? ಸಾರಿ ಕೇಳ್ಬೇಕು ಅಂದ್ರೆ ಯಾರಿಗೆ ಕೇಳ್ತೀರಿ? ನಾನು ಏನಾದ್ರೂ ನಮ್ಮ ಸ್ನೇಹಿತರಿಗಾಗ್ಲಿ ಅಥವಾ ನೆಂಟರಿಗಾಗ್ಲಿ ಏನಾದ್ರೂ ನಾನು ಒಂದು ಕೋಪದಲ್ಲಿ ಏನಾದ್ರೂ ಅಂದಿದ್ರೆ ಅದನ್ನ ಅವ್ರು ನನ್ನ ಕ್ಷಮಿಸ್ಬೇಕು. ಥ್ಯಾಂಕ್ಸ್ ಹೇಳೋದಾಗಿದ್ರೆ ಯಾರು ಹೇಳ್ಬೇಕು? ನಾನು ಥ್ಯಾಂಕ್ಸ್ ಹೇಳೋದೇ ಒಂದು ನಮ್ಮ ತಾಯಿಗೆ, ನಮ್ಮ ಸೋದರ ಮಾವನಿಗೆ. ಏನಾರು ಪಾಪ ಪ್ರಜ್ಞೆ ನಿಮ್ಮನ್ನು ಕಾಡ್ತಾ ಇದೆಯಾ? ಏನಾರು ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ಏನಂದ್ರೆ ಹೇಳ್ಕೊಳ್ಳೋದಂಥದ್ದು ಏನಿಲ್ಲ ಸರ್. ಯಾಕಂದ್ರೆ ಪ್ರತಿಯೊಂದು ಏನಾದ್ರು ಮಾಡ್ಬೇಕಾದ್ರೂ ನಾನು ಬಹಳ ಎಚ್ಚರದಿಂದ ಮಾಡ್ತೀನಿ. ನಾನು ಗೊತ್ತಿದ್ದು ಏನಾದ್ರು ಮಾಡಿದ್ರೆ ನಾನು ದೇವರೇ ನನಗೆ ಅದನ್ನ ಕ್ಷಮಿಸು ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೆರಿ ಗುಡ್ ರೀ. ನಿಮ್ಮ ಮಾತಲ್ಲೇ ಅರ್ಥ ಆಗುತ್ತೆ. ಇಷ್ಟು ಕೂಲ್ ಆಗಿರ್ತಲ್ಲ, ಇಷ್ಟು ಚಿಲ್ ಆಗ್ತಿರ್ತಲ್ಲ, ಹೇಗೆ? ಇಲ್ಲ ಸರ್, ಅದೇನೋ ಮೊದಲಿಂದ ಬಂದ್ಬಿಟ್ಟಿದೆ ಸರ್. ಅದು ಮೊದಲಿಂದ ಏನಾಗಿದೆ ಅಂದ್ರೆ, ಜೀವನ ಅನ್ನೋದು ಇಷ್ಟೇ. ಮನುಷ್ಯ ಜನ್ಮ ಬರೋದು ಭಾರಿ ಕಷ್ಟ ಸರ್. ಹೌದು. 1,84,000 ಜೀವರಾಶಿ ಆದ ಮೇಲೆ ಮನುಷ್ಯನ ಜನ್ಮ ಅಂತ ಯಾವುದೋ ಒಂದು ಪುರಾಣಲ್ಲಿ ಯಾರು ಹಿರಿಯರು ಹೇಳಿದ್ ಕೇಳಿದ್ದೀನಿ. ನಮಗೆ ಮಾನವ ಜನ್ಮ ಸಿಕ್ಕಿದ ದೊಡ್ಡದಲ್ಲ. ನಮಗೆ ದೇವರು ಕೆಲಸ ಕೊಟ್ಟಿದ್ದಾನೆ, ಕೆಲಸ ಮಾಡಬೇಕು. ಇನ್ನೊಬ್ಬರು ನಾವು ಕಿತ್ಕೊಂಡು ತಿನ್ನೋ ಬುದ್ಧಿ ನಮಗೆ ಬೇಡ. ನಮ್ಮಲ್ಲಿ ಹೇಳ್ತಾರೆ, ಈ ಊರು ಹೇಗಿದೆ, ನೀನ್ ಹೇಗಿದ್ದೀಯಾ? ನೀನು ಚೆನ್ನಾಗಿದ್ರೆ ಊರು ಚೆನ್ನಾಗಿದೆ, ಅದು ನಮ್ಗೆ ಹೇಳಿದ್ರು. ಅದಕ್ಕೆ ನಾನೇನಂತೀನಿ, ದೇವ್ರೇ ನನಗೆ ಯಾರ ಹತ್ರ ಹೋಗಿ ಕೈ ಒಡ್ಡಿಸೋದು ಬೇಡ, ಆಸಕ್ತಿ ಕೊಡು. ನಮ್ಮನೆ ಯಾರು ಬರ್ತಾರೋ ಬಂದಿಂದ ಬರ್ಲಿ, ಸದ್ಗುರುನ ದಯವಿರ್ಲಿ. ಅದಕ್ಕೆ ಹೇಳಿದ್ರೆ, ಅರಿವಿರೋತನ ಗುರು ಮಾಡಿಕೋ, ನರಕ ದೂರವಾದಿತೋ, ಮುಂದಿನ ಹಾದಿ ನಿನಗ ದೊರದತೋ. ನಮ್ಮ ಅರಿವೆಯಿಂದ ನಾವು ಹೋದ್ರೆ ಪ್ರತಿಯೊಂದು ನಾವು ಅದನ್ನ ಅನುಭವಿಸ್ಬೋದು. ನಾವೇನು ಬೇರೆಯವ್ರಿಗೆ ಆಸೆ ಪಡ್ತೀವಂದ್ರೆ ನಮ್ಮ ಜೀವನ ಸರಿ ಇರಲ್ಲ. ಇದು ನನ್ನ